ಎಲ್ಲ ಸ್ಟೂಡೆಂಟ್ಸಿಗೂ ಮತ್ತೆ ಪೇರೆಂಟ್ಸಿಗೂ ನಮಸ್ಕಾರ. ಸೊ ಈಗ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಸೈನಿಕಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ನೋಟಿಸ್ ಅನ್ನ ಕಳಿಸಿದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಬಹುದು ನೀವು, ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ದ ಕ್ಯಾಂಡಿಡೇಟ್ ಈಸ್ ಬಿನ್ ರಿಲೀಸ್ಡ್. ಸೊ ಯಾವ್ಯಾವ ರೀತಿಯಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ತಗೋಬೇಕು ಎಲ್ಲ ಡೀಟೇಲ್ಸ್ ಗಳನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ನಾವು ಅಜುರೈಟ್ ಇಂದ ಎಲ್ಲಾ ಸ್ಟೂಡೆಂಟ್ಸಿಗೂ ಮತ್ತೆ ಪೇರೆಂಟ್ಸ್ ಇಗೂ ಇನ್ಫಾರ್ಮೇಶನ್ ಏನಂದ್ರೆ, ನಾವು ಕೂಡ 4th ಮತ್ತೆ 5th ಸ್ಟೂಡೆಂಟ್ಸ್ಗೆ ಸೈನಿಕ್ ಸಲುವಾಗಿ ನವೋದಯ ಸಲುವಾಗಿ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ನಿಮ್ಮ ಅಕ್ಕಪಕ್ಕ ಇರೋ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಮತ್ತೆ ನಮ್ಮ ಕೋಚಿಂಗ್ ಸೆಂಟರ್ಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಸೇರಿಸಬಹುದು. ಈಗ ನೀವು ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಹೇಗೆ ಪಡ್ಕೋಬೇಕು ಎಲ್ಲ ಡೀಟೇಲ್ಸ್ ಗಳನ್ನ ನಾನು ಹೇಳ್ತೀನಿ. ಸೊ ಮುಂಚೆ ಫಸ್ಟ್ ಸ್ಟೆಪ್ ಆಗಿತ್ತು ನೀವು ಸೈನಿಕ್ ಸ್ಕೂಲ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಬೇಕು. ಸೆಕೆಂಡ್ ಸ್ಟೆಪ್ ಈಗ ಮೆಡಿಕಲ್ ಎಕ್ಸಾಮಿನೇಷನ್. ಅದರ ಸಲುವಾಗಿ ನೀವು ಐಸಾಕ್ ಲಾಗಿನ್ ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಕೌನ್ಸಿಲಿಂಗ್ ಲಾಗಿನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಫಸ್ಟ್ ವೆಬ್ಸೈಟ್ ಬರುತ್ತೆ. ಆ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಇಂಟರ್ಫೇಸ್ ಬರುತ್ತೆ. ಸೊ ಈ ಇಂಟರ್ಫೇಸ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸೈನ್ ಇನ್ಗೆ ಹೋಗ್ಬೇಕು. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಈ ಸೈನ್ ಇನ್ ಆಪ್ಷನ್ಗೆ ಹೋದ್ರೆ, ಸೊ ಸೈನ್ ಇನ್ಗೆ ಹೋದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಸ್ಟೂಡೆಂಟ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಮತ್ತೆ ಕ್ಯಾಪ್ಚನ್ ಹಾಕಿ ನೀವು ಸೈನ್ ಇನ್ ಮಾಡಿದ್ರೆ ನಿಮ್ಗೆ ಈ ಲಾಗಿನ್ ಪೇಜ್ ಬರುತ್ತೆ. ಸೊ ಇದರಲ್ಲಿ ಎಲ್ಲಿ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಮೈ ಪ್ರೊಫೈಲ್ ಸೆಕ್ಷನ್ ಅಲ್ಲಿ ಸರಿನಾ. ಸೊ ಮೈ ಪ್ರೊಫೈಲ್ ಆಪ್ಷನ್ ಅಲ್ಲಿ ಹೋಗಿ, ಮೈ ಪ್ರೊಫೈಲ್ ಆಪ್ಷನ್ ಅಲ್ಲಿ ಹೋಗಿದ್ರೆ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಅನ್ನ ಸಿಗುತ್ತೆ. ಸೊ ಇದರಲ್ಲಿ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮೆಡಿಕಲ್ ಡೀಟೇಲ್ಸ್ ಒಳಗಡೆ ಹೋಗಿದ್ರೆ ನಿಮಗೆ ಯಾವ ಸ್ಕೂಲ್ ಅಲ್ಲಿ ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಯಾವ ಟೈಮಿಗೆ ತಗೋಬೇಕನ್ನೋದು ಕಾಣಿಸುತ್ತೆ. ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ ಯಶ್ ಅನ್ನೋರಿಗೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಸ್ಕೂಲ್ ಯಾವ್ದು ಅಲರ್ಟ್ ಆಗಿದೆ? ಸೈನಿಕ್ ಸ್ಕೂಲ್ ಕೊಡಗು. ಮೆಡಿಕಲ್ ಸೆಂಟರ್ ಮತ್ತೆ ರಿಪೋರ್ಟಿಂಗ್ ಟೈಮ್ ಯಾವ ಡೇಟಿಗೆ ಹೋಗಿ ಅವ್ರು ಮೆಡಿಕಲ್ ಎಕ್ಸಾಮಿನೇಷನ್ ತಗೋಬೇಕಂದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಡಿಕೇರಿ, ಡೇಟ್ ಬಂದು 12th March 2026. ಸೊ ಟೈಮ್ 8 o'clock ಗೆ ಆ ಟೈಮ್ಗೆ ಹೋಗಿ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ನ ತಗೋಬೇಕು. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಈ ನೋಟಿಸ್ ಅಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಕ್ಯಾಂಡಿಡೇಟ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು. ಸೊ 3 sets ಆಫ್ ಮೆಡಿಕಲ್ ಫಾರ್ಮ್, ಅಡ್ಮಿಟ್ ಕಾರ್ಡ್, ಸ್ಕೋರ್ ಕಾರ್ಡ್, ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತ್ ಮತ್ತೆ ಪೇರೆಂಟ್ಸ್ ಆಧಾರ್ ಕಾರ್ಡ್ ಕೂಡ ತಗೊಂಡು ಹೋಗ್ಬೇಕು. ಸೊ ಇಲ್ಲಿ ಈ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲರೂ ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಮೆಡಿಕಲ್ ಫಾರ್ಮ್ ಎಲ್ಲಿದೆ ಅಂತ ಅಂದ್ರೆ, ನೀವು ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಬಂದ್ರೆ ಇದೇ ವೆಬ್ಸೈಟ್ಗೆ ಅಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಗಳನ್ನ ಏನೇನ್ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಕಾಣಿಸುತ್ತೆ. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್, ಸ್ಕೋರ್ ಕಾರ್ಡ್, ಪ್ರೊವಿಷನಲ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಎಲ್ಲಾ ಪೇರೆಂಟ್ಸ್ ಅವರು ಯಾರ್ಯಾರು ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ದಾರೆ ಸೈನಿಕಲ್ಲಿ ಅವರೆಲ್ಲರೂ ಈ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ ಪೇರೆಂಟ್ಸ್ ಗೆ ಚೆಕ್ ಲಿಸ್ಟ್ ಇದೆ, ಈ ಫಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಅಂತಿದೆ ಅಲ್ವಾ, ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದೇ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಈ ರೀತಿ ಇದೆ. ಸೊ ಇದನ್ನ ಎಷ್ಟು ಕಾಪೀಸ್ ಇರಬೇಕು? 3 copies ಮೆಡಿಕಲ್ ಫಾರ್ಮ್ ಅನ್ನ 3 copies ಅಲ್ಲಿ ಇರಬೇಕು ನಿಮ್ಮ ಹತ್ರ. ಸೊ ಇದನ್ನೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ನೀವು ನೋಡಬಹುದು. ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇಲ್ಲಿ ಸೈನಿಕ್ ಕೌನ್ಸಿಲಿಂಗ್ ಇದೇ ವೆಬ್ಸೈಟ್ ಅಲ್ಲಿ ಸೈನಿಕ್ ಕೌನ್ಸಿಲಿಂಗ್ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ರೆಡಿ ಮಾಡ್ಕೊಂಡು ಇಡಬೇಕು. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗಿ ನಿಮ್ಮ ಸ್ಕೂಲ್ ಯಾವುದು ಅಲಾಟ್ ಆಗಿದೆ ಆ ಸ್ಕೂಲ್ಗೆ ಹೋಗಿ ನೀವು ಯಾವ ಡೇಟಿಗೆ ಅಲಾಟ್ ಆಗಿದೆ ಅಲ್ಲಿ ಹೋಗಿ ಈ ಎಕ್ಸಾಮಿನೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದು ಕಂಪಲ್ಸರಿ ಆಗಿರುತ್ತೆ, ಮತ್ತೆ ಪೋಸ್ಟ್ ಪೋನ್ ಮಾಡೋದಿಲ್ಲ. ಸೊ ಎಲ್ಲಾ ಪೇರೆಂಟ್ಸ್ ಅವರು ಖಂಡಿತವಾಗಿ ನೋಡ್ಬಿಟ್ಟು ಬೇಗನೆ ನೀವು ಎಲ್ಲ ರೆಡಿ ಇಡಬೇಕು. ಸೊ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನೀವು ಈ ವೆಬ್ಸೈಟ್ಗೆ ಬಂದು ಡೈಲಿ ಅಪ್ಡೇಟ್ ಗಳನ್ನ ನೋಡ್ತಿರ್ಬೇಕು. ಸ್ಟೂಡೆಂಟ್ಸ್ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ 8 ರೌಂಡ್ಸ್ ಗಳಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ಮತ್ತೆ ಯಾರ ಸ್ಟೂಡೆಂಟ್ಸ್ ಗೆ ಈ ರೀತಿ ಇನ್ಫಾರ್ಮೇಶನ್ ಅನ್ನ ಬಂದಿಲ್ಲ ಅಂದ್ರೆ ಮೆಡಿಕಲ್ ಇನ್ಫಾರ್ಮೇಶನ್ ಬಂದಿಲ್ಲ ಅವರಿಗೂ ಕೂಡ ಮುಂದೆ ಬರುತ್ತೆ. ಎಲ್ಲಾ ಸ್ಟೇಜಸ್ ವಾಗಿ
ಒಂದ್ ಸ್ಟೇಜಸ್ ವಾಗಿ ಎಲ್ಲಾ ಸ್ಟೂಡೆಂಟ್ಸ್ ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ನಿಮ್ದು ಕೂಡ ಮುಂದೆ ಬರುತ್ತೆ. ಯಾಕೆಂದ್ರೆ 8 ರೌಂಡ್ಸ್ ಅಲ್ಲಿ ಸೆಲೆಕ್ಷನ್ ಆಗಿರೋದ್ರಿಂದ ಸ್ಟೇಜಸ್ ವೈಸ್ ಎಲ್ಲರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಸೊ ಏನು ವರಿ ಮಾಡ್ಕೋಬೇಡಿ, ನಿಮ್ ಮಗುದು ಕೂಡ ಬರುತ್ತೆ. ಇನ್ನೊಂದು ಏನಂದ್ರೆ ಇನ್ಫಾರ್ಮೇಶನ್, ಎಲ್ಲಾ ಪೇರೆಂಟ್ಸ್ ಅವರು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಇಲ್ಲಿ ನೋಟಿಸ್ ಕೂಡ ಇದೆ. ಈ ನೋಟಿಸ್ ಅಲ್ಲಿ ನೀವು ನೋಡ್ಬೋದು ಡೀಟೇಲ್ಸ್ ಏನೇನ್ ಬರ್ತಾ ಇರುತ್ತೆ. ಸೊ ಇದೇ ನೋಟಿಸ್ ಅಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್, ಈ ನೋಟಿಸ್ ಅನ್ನ ನಾನು ಪಬ್ಲಿಷ್ ಮಾಡಿದ್ದೇನೆ. ಸೊ ಇದೇ ರೀತಿ ನೋಟಿಸ್ ಅನ್ನ ನೀವು ಈ ನೋಟಿಸ್ ಅಂತ ಲೇಟೆಸ್ಟ್ ನ್ಯೂಸ್ ಮತ್ತೆ ನೋಟಿಸ್ ಇನ್ಸ್ಟ್ರಕ್ಷನ್ ಇದರಲ್ಲಿ ಕೂಡ ಈ ಅಪ್ಡೇಟ್ ಗಳನ್ನ ನೋಡಬಹುದು. ಸೊ ಒನ್ಸ್ ಅಗೈನ್ ಕಾಂಗ್ರ್ಯಾಚುಲೇಷನ್ ಟು ಆಲ್ ದ ಸ್ಟೂಡೆಂಟ್ಸ್ who have qualified for the Sainik examination and follow this process. Medical examination ಅಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಕಂಪಲ್ಸರಿ ಆಗಿರುತ್ತೆ. ಇದೇ ಕೊಟ್ಟಿರೋ ಡೇಟಿಗೆ ಹೋಗಿ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು. ಸೊ ಆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾನು ಇನ್ನೊಂದ್ಸರ್ತಿ ಹೇಳ್ತಿದ್ದೀನಿ, ನೀವು ಈ ಲಾಗಿನ್ ಪೇಜ್ಗೆ ಬಂದು ಸೈನ್ ಇನ್ ಅಂತ ಇದೆ ಅಲ್ವಾ, ಸೈನ್ ಇನ್ ಅಲ್ಲಿ ಹೋಗಿ ಈ ರೀತಿ ಸೈನ್ ಇನ್ ಮಾಡಿ ನಿಮ್ಮ ಸೆಂಟರ್ ಗಳನ್ನ ನೋಡ್ಬೋದು ಮೈ ಪ್ರೊಫೈಲ್ ಸೆಕ್ಷನ್ ಒಳಗಡೆ. ಸೊ ನೋಡಿ ಬೇಗನೆ ಎಲ್ಲಾ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಸೊ ಫಾರ್ ಇನ್ಫಾರ್ಮೇಶನ್ ಆಫ್ ಆಲ್ ದ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್, ನೀವು ಅಕ್ಕಪಕ್ಕ ಇರೋ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲ ಇನ್ಫಾರ್ಮ್ ಮಾಡಿ. ನಾವು ಕೂಡ ಆನ್ಲೈನ್ ಅಲ್ಲಿ ಮತ್ತೆ ಆಫ್ಲೈನ್ ಅಲ್ಲಿ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ನಿಮಗೆ ನಂಬರ್ ಕಾಣಿಸುತ್ತೆ ಅಲ್ವಾ, ಆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಅಜ್ಯುರೈಟ್ ಕ್ಲಾಸಸ್ಗೆ ಸೇರಬಹುದು. ಸೊ ನಮ್ಮ ಸೆಂಟರ್ಗಳು ಬೆಂಗಳೂರಲ್ಲಿ ಮತ್ತೆ ಕೊಪ್ಪಳದಲ್ಲಿದೆ. ಅದಾದ್ಮೇಲೆ ಆನ್ಲೈನ್ ಅಲ್ಲಿ ಕೂಡ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು.